ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ವೈಯಕ್ತಿಕವಾದಂತಹ ಪ್ರತಿಷ್ಠೆಯಿಂದ, ನಾನೇ ಅಂತಕ್ಕಂತಹ ಒಂದು ಕೆಟ್ಟ ಭಾವನೆಯಿಂದ ನಿಮ್ಮ ಹಣ, ಸ್ಥಾನ, ಗೌರವ ಇವೆಲ್ಲವನ್ನು ಕಳ್ಕೊಳ್ಬೇಕಾಗುತ್ತೆ. ಎಲ್ಲಿ ಹೇಗೆ ವರ್ತಿಸಬೇಕು ಅನ್ನುವಂತಹ ಒಂದು ವಿವೇಚನೆ ನಮ್ಮಲ್ಲಿ ಹೋದಾಗ ನಮಗೆ ಗಳಿಸಿದಂತಹದ್ದು ಎಲ್ಲವೂ ಕೂಡ ನಷ್ಟಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದಾಗತ್ತೆ. ಮೊಂಡುತನ, ಹಠದ ಸ್ವಭಾವ ಇವೆಲ್ಲವನ್ನು ದೂರ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇವತ್ತು ಮಾತ್ರ ಅಂತಲ್ಲ, ಅವೆಲ್ಲ ಜನ್ಮಕ್ಕೆ ಅಂಟಿದ್ದು ಅಂತಾರಲ್ಲ, ಆ ರೀತಿಯಾಗಿರುತ್ತೆ. ಅದನ್ನು ಆದಷ್ಟು ಹಂತ ಹಂತವಾಗಿ ದೂರ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ನಿಮ್ಮ ಮನಸ್ಸಿನ ಸ್ಥಿರವಾದಂತಹ ನಿರ್ಧಾರಗಳನ್ನು ಸ್ವಲ್ಪ ಮಟ್ಟಿಗೆ ಸಡಿಲ ಮಾಡಿದರೆ, ಬದಲಾಯಿಸಿಕೊಂಡ್ರೆ ನಿಮಗೆ ಅನುಕೂಲವಾಗುವಂಥದ್ದು. ಇಲ್ಲ ನಾನು ಹೀಗೇ ಇರ್ತೀನಿ ಅನ್ನುವಂತಹ ಹಠಕ್ಕೆ ಬಿದ್ದರೆ ಯಾರೂ ಕೂಡ ನಿಮ್ಮನ್ನು ಕೈ ಹಿಡಿಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದಾಗುತ್ತೆ. ನಿಮ್ಮ ಭವಿಷ್ಯ ಉಜ್ವಲವಾದಂಥದ್ದು ಸೂಚ್ಯವಾಗಿ ಕಾಣುತ್ತೆ. ಆದರೆ ನೀವು ಪರಿವರ್ತನೆ ಆದಾಗ ಮಾತ್ರ ಅದರ ಫಲಿತಾಂಶ ನಿಮ್ಮದಾಗುವಂಥದ್ದು. ಇಂಜಿನಿಯರ್ಸ್ಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂತಹ ಸಲಹೆಗಳು ದೊರೆಯುವಂಥದ್ದಾಗತ್ತೆ. ಕುಟುಂಬದ ಸದಸ್ಯರೆಲ್ಲರೂ ಕೂಡ ನಿಮ್ಮ ಯೋಜನೆಯಲ್ಲಿ ಅಥವಾ ನಿಮ್ಮ ಕೆಲವು ಕೆಲಸಗಳಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ಮುಂದಾಗಿರ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಬೇರೆಯವರ ಮಾತನ್ನು ಗೌರವಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ಪ್ರಾಮಾಣಿಕತೆಯನ್ನು ತೋರಬೇಕು. ಅದು ಬಹಳ ಮುಖ್ಯವಾಗುತ್ತೆ. ಶುಭವಾಗಿ. ವೃಷಭ ರಾಶಿ. ಮಾತೆಯರ ಆಭರಣ, ಹಣ ಇದಕ್ಕೆ ಕುತ್ತು ಬರತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಗೊಂದಲವನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥದ್ದು ನಿಮಗೆ ಸರ್ವೇ ಸಾಧಾರಣವಾಗಿಬಿಟ್ಟಿರುತ್ತೆ. ಅದು ಯಾವುದೂ ಬೇಡ ಅಂತ ಹೇಳಿ ನಮ್ಮ ಸಲಹೆ ಆಗಿರುತ್ತೆ. ಮಕ್ಕಳನ್ನು ಸ್ವತಂತ್ರವಾಗಿರೋದಕ್ಕೆ ಬಿಟ್ಬಿಡಿ. ಹಾಗಂತ ಹೇಳಬಾರ್ದು, ಕೇಳಬಾರ್ದು, ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಆ ಅರ್ಥ ಅಲ್ಲ. ಪ್ರತಿಯೊಂದಕ್ಕೂ ಕೂಡ ಎಲ್ಲದಕ್ಕೂ ಪ್ರಶ್ನೆಯನ್ನು ಮಾಡ್ತಾಯಿದ್ರೆ ಅವರ ಮನಸ್ಸು ಬೇರೆ ಮಾರ್ಗವನ್ನು ಅನುಸರಿಸೋದಕ್ಕೆ ಹಾತೊರಿತಾ ಇರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಹೆಚ್ಚು ನಿಯಮಗಳನ್ನು ಹಾಕಬೇಡಿ. ಹಾಕಿದಂತಹ ನಿಯಮಗಳನ್ನು ಸರಿಯಾಗಿ ಪಾಲಿಸ್ತಾ ಇದ್ದಾರಾ ಇಲ್ವೋ ಅನ್ನುವಂತಹ ವಿಚಾರ ನಿಮ್ಮ ಮನಸ್ಸಿಗೆ ಬರಲಿ. ಮಕ್ಕಳಲ್ಲಿ ಸಿಟ್ಟಾಗಲಿ, ವೈರತ್ವ ಆಗಲಿ, ಇದು ಏನಾದರೂ ಮೂಡಿಬಿಡ್ತು ಅಂತಂದರೆ ಅದು ನಿಮಗೆ ಕಂಟಕವಾಗುತ್ತೆ, ಮಾರಕವಾಗುತ್ತೆ. ಹಾಗಾಗಿ ಅದಕ್ಕೆ ಅವಕಾಶಗಳು ಬೇಡ. ಲೇಖಕರಿಗೆ, ಸಂಶೋಧಕರಿಗೆ, ಬರಹಗಾರರಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಗತಿಯ ಮಾರ್ಗಗಳನ್ನು ನೀವು ಅನುಸರಿಸ್ತೀರಿ. ಸತ್ಯ ಶೋಧನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಸಂಗೀತವೇ ಮೊದಲಾದಂತಹ ಮನೋರಂಜನೆಯ ಕಾರ್ಯಗಳಲ್ಲಿ ಮಗ್ನರಾಗ್ತೀರಿ. ನೀವು ಸಮಯವನ್ನು ಕಳೀತೀರಿ. ಜೊತೆಗೆ ವ್ಯಾವಹಾರಿಕವಾಗಿ ನೀವು ನಿರೀಕ್ಷೆ ಮಾಡಿದಷ್ಟು ಹಣ ನಿಮ್ಮ ಕೈ ಸೇರೋದಿಲ್ಲ. ಮನಸ್ಸಿಗೆ ಇದರಿಂದ ಸ್ವಾಭಾವಿಕವಾಗಿ ಅಸಂತೋಷ ಆಗ್ತಕ್ಕಂಥದ್ದಾಗತ್ತೆ. ಉತ್ತಮವಾದಂತಹ ಭೋಜನ, ಲೌಕಿಕವಾದಂತಹ ಆನಂದ ನಿಮ್ಮದಾಗುವಂಥದ್ದು. ಮಾನಸಿಕವಾಗಿ ತುಂಬ ಬೇಸರ ಉಂಟಾಗ್ತಕ್ಕಂಥದ್ದಿದೆ. ಬೇರೆಯವರಿಗೆ ಸಲಹೆ, ಸೂಚನೆ ಕೊಡ್ತಕ್ಕಂತಹ ಸಮಯ ನಿಮ್ಮದಾಗಿದೆ. ಬೇರೆಯವರು ನಿಮ್ಮನ್ನು ಹಿಂಬಾಲಿಸಬಹುದು ಅಥವಾ ಅಪೇಕ್ಷೆ ಪಡಬಹುದು ಅನ್ನುವಂಥದ್ದು. ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿರುವಂಥದ್ದು. ನೀವು ಹೇಗೆ ನಡ್ಕೊಳ್ತೀರಿ ಅದರ ಮೇಲೆ ನಿಮ್ಮ ಅದೃಷ್ಟ ನಿಂತಿರುತ್ತೆ ಅನ್ನುವಂಥದ್ದು. ಅನಗತ್ಯವಾದಂತಹ ವಿಚಾರದಲ್ಲಿ ತಲೆಯನ್ನು ಹಾಕಿ ಪ್ರಭುತ್ವವನ್ನು ಕಳ್ಕೊಳ್ತೀರಿ. ಅಂದರೆ ನಿಮ್ಮ ಅಧಿಕಾರವನ್ನು ಕಳ್ಕೊಳ್ತೀರಿ. ನಿಮಗೆ ಗೌರವ ಅಂತಕ್ಕಂಥದ್ದು, ಮರ್ಯಾದೆ ಅನ್ನುವಂಥದ್ದು ಇಲ್ಲದಾಗತ್ತೆ ಅಂತ ಹೇಳಬೇಕು. ನಿಮ್ಮ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಆತುರಾತುರವಾದಂತಹ ನಿರ್ಧಾರಗಳು ಒಳ್ಳೆಯದಲ್ಲ. ತುಂಬ ನಿಧಾನವಾಗಿ, ತಾಳ್ಮೆಯಿಂದ ಯೋಚನೆ ಮಾಡಿ ಕೆಲವು ನಿರ್ಧಾರಗಳನ್ನು ಮಾಡಿ ಎನ್ನುವಂಥದ್ದು. ಸಮಾಧಾನವಾಗಿ ಯೋಚನೆ ಮಾಡಿದಂತಹ ನಿರ್ಧಾರಗಳೇನಿದೆ ಅದು ನಿಮಗೆ ಶಾಶ್ವತವಾದಂತಹ ಗೌರವವನ್ನು, ಶಾಶ್ವತವಾದಂತಹ ನಿಧಿಯನ್ನು ತಂದುಕೊಡ್ತಕ್ಕಂಥದ್ದು. ನಿಮ್ಮ ಸಮಸ್ಯೆ ಜೊತೆಗೆ ನಿಮ್ಮ ದೌರ್ಬಲ್ಯ ಇದರ ತಿಳುವಳಿಕೆ ನಿಮಗಾಗಬೇಕು. ಯಾವ ವಿಷಯದಲ್ಲಿ ನಾನು ಸ್ವಲ್ಪ ದುರ್ಬಲನಾಗಿದ್ದೇನೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಅಥವಾ ಯಾವ ಸಮಸ್ಯೆಯಿಂದ ನಾನು ಬಳಲ್ತಾ ಇದ್ದೀನಿ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಅದು ಆರ್ಥಿಕವೋ, ಧಾರ್ಮಿಕವೋ, ಸಾಮಾಜಿಕವೋ, ಸಂಸ್ಕಾರ ರಹಿತವೋ, ಹೀಗೆ ಹಲವಾರು ವಿಚಾರಗಳು ನೋಡಬೇಕಾದಂಥದ್ದು. ನಿಮಗಿಂತ
ಬಲವಂತವಾಗಿರತಕ್ಕಂತಹವರ ಜೊತೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಹೋಗಬೇಡಿ. ಅದು ನಿಮಗೆ ಶ್ರೇಯಸ್ಸಿಗೆ ಅನುಕೂಲ ಮಾಡಿಕೊಡೋದಿಲ್ಲ. ತೀರ್ಮಾನ ಮಾಡಿದಂತಹ ಕೆಲವು ಕೆಲಸಗಳನ್ನು ತಕ್ಷಣವೇ ಬದಲಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮಗೆ ಒದಗಿ ಬರಬಹುದು. ದೂರದ ಸಂಬಂಧಿಕರ ಜೊತೆಯಲ್ಲಿ ಜಗಳವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಿಮಗೆ ಸೋಲು ಉಂಟಾಗಬಹುದು. ಹೀಗಾಗಿ ನೀವು ಆಲೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಮನೆಯಲ್ಲಿ ಅಶುಭವಾದಂತಹ ವಾತಾವರಣ ಮತ್ತು ಜಾಗ್ರತೆಯನ್ನು ವಹಿಸಿ ಮನೆಯ ಎಲ್ಲ ಪದಾರ್ಥಗಳನ್ನು ದ್ರವ್ಯಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಇಲ್ಲ ಅಂತಂದರೆ ತೊಂದರೆಗೆ ಅದು ಕಾರಣವಾಗುತ್ತೆ ಅಂತ ಅರ್ಥ. ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.